ಸಿಬಿಐ ಇದು ಅತಿ ಆಯ್ತು. ಮುಚ್ಚ ಬಾಯ್. ನಿನ್ನ ಸ್ಥಾನ ಮಾನಕ್ಕೆ ಗೌರವ ಕೊಟ್ಟು ನಾನು ನಿನ್ನ ಮರ್ಯಾದೆ ಕೇಳ್ತಾ ಇದ್ದೇನೆ. ಈ ಫೋಟೋದಲ್ಲಿರೋ ಇವ್ರಿಗೂ ನಿನಗೂ ಏನೋ ಸಂಬಂಧ ಹೇಳು. ಸಂಬಂಧನೇ ಇಲ್ಲ. ಸಂಬಂಧನೇ ಇಲ್ಲದೆ ಇದ್ರೆ ಇವ್ರ ಜೊತೆ ನಿನ್ ಫೋಟೋ ಹೇಗೋ ತೆಗೆದ್ರು? ಫೋಟೋ ಇರೋದು ನಿನ್ನ ಕೈಲಿ. ಯಾರು ತೆಗೆದ್ರು, ಯಾವಾಗ ತೆಗೆದ್ರು, ಯಾಕೆ ತೆಗೆದ್ರು ಅಂತ ನಿನಗೆ ಗೊತ್ತು. ನನ್ನ ಕೇಳಿದ್ರೆ ಹೋಮ್ ಮಿನಿಸ್ಟರ್, ನಿನ್ನ ಗುಳ್ಳೆನರಿ ಬುದ್ಧಿನ ನನ್ನ ಹತ್ರ ತೋರ್ಸಕ್ ಹೋದ್ರೆ ನಾನ್ ಇವಾಗ ನನ್ನ ಸ್ಟೈಲಲ್ಲಿ ಎನ್ಕ್ವೈರಿ ಶುರು ಮಾಡ್ಬೇಕಾಗತ್ತೆ. ಹುಷಾರ್. ಮಿಸ್ಟರ್ ಶ್ರೀಧರ್, ಏನ್ರಿ ಏನ್ರಿ ಇದೆಲ್ಲ? ನಮಸ್ತೆ ಮೇಡಮ್. ನೋಡಿ ಮೇಡಮ್, ವಾಟ್ ನಾನ್ಸೆನ್ಸ್ ಯು ಆರ್ ಡೂಯಿಂಗ್. ಐತೆ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ನ ಅರೆಸ್ಟ್ ಮಾಡಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಹೌದು, ಯಾವ ಆಧಾರದ ಮೇಲೆ ಇವ್ನ ಅರೆಸ್ಟ್ ಮಾಡಿದ್ದೀರಾ? ಸಾರಿ ಮೇಡಮ್, ಈ ಫೋಟೋ ಟೆರರಿಸ್ಟ್ ಜೊತೆ ಸಂಬಂಧ ಏನು ಅಂತ ಪ್ರೂವ್ ಮಾಡುತ್ತೆ. ಆ ಫೋಟೋದಲ್ಲಿರೋದು ಟೆರರಿಸ್ಟ್ ಗ್ಯಾಂಗ್ ಏನೋ ನಿಜ ಮೇಡಮ್. ಆದ್ರೆ ನಡೆದಿದ್ದೇನು ಅಂತ ನಿಮ್ಗೆ ಹೇಳ್ತೀನಿ, ಕೇಳಿ ಮೇಡಮ್. ಆ ಗ್ಯಾಂಗ್ ಬಂದು ಟಾಡಾ ಕೇಸ್ನ ವಾಪಸ್ ತಗೋ, ಇಲ್ಲ ಅಂದ್ರೆ ಕೊಲೆ ಮಾಡ್ತೀವಿ ಅಂತ ನನ್ನನ್ನು ಬ್ಲಾಕ್ ಮೇಲ್ ಮಾಡಿದ್ರು. ಆಗ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮವ್ರ ಫೋಟೋಸ್ ತೆಗೆದ್ರು, ಅದನ್ನ ನಿಮ್ಗೆ ಕೊಟ್ರು. ಟೆರರಿಸ್ಟ್ ಮೇಲೆ ಆಕ್ಷನ್ ತಗೋ ಅಂದ್ರೆ ನನ್ನನ್ನು ಅರೆಸ್ಟ್ ಮಾಡಿ ಇಲ್ಲಿ ಕರ್ಕೊಂಡ್ಬಂದು ಟಾರ್ಚರ್ ಕೊಡ್ತಾ ಇದ್ದಾನೆ ಮೇಡಮ್. ಮೇಡಮ್, ನಮ್ಮನ್ನ ಮಿಸ್ಲೀಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನೋ ಮಿಸ್ಟರ್ ಶ್ರೀಧರ್, ಆ ಅವಶ್ಯಕತೆ ಇವ್ರಿಗಿಲ್ಲ. ನೀವು ತಿಳ್ಕೊಂಡಿರೋ ಹಾಗೆ ಆ ಮಾಫಿಯಾ ಕಾಂಟ್ಯಾಕ್ಟ್ ಇದ್ದಿದ್ರೆ ನಿಮ್ಮನ್ನ ಕರ್ಸಿ ಈ ಕೇಸ್ನ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಾಗಿರ್ಲಿಲ್ಲ. ಲುಕ್ ಮಿಸ್ಟರ್, ನಿಮ್ ಬುದ್ಧಿವಂತಿಕೆ ಏನಿದ್ರು ಆ ಟೆರರಿಸ್ಟ್ ನ ಇಡೋದಕ್ಕೆ ಉಪಯೋಗಿಸಿ. ನೋಡಿ, ಈಗ ಇವ್ರನ್ನ ಕಳಿಸಿ. ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. ಮತ್ತೆ ಇಂಥ ತಪ್ಪು ಮಾಡಬೇಡಿ. ಇವತ್ತೇ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ಒಂದಲ್ಲ ಒಂದ್ ದಿವಸ ಹಾಗೆ ಅರೆಸ್ಟ್ ಮಾಡಿದ್ರಿ ಅಂತ ಕೇಳಿದ ಇದೇ ಸಿಎಂ ಅರೆಸ್ಟ್ ಹಿಮ್ ಅಂತ ಹೇಳೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಶ್ರೀಧರೇ ಅಲ್ಲ. ಮೈಂಡ್ ಇಟ್. ಮೈಂಡ್ ಇಟ್. ಮೈಂಡ್ ಇಟ್. ನೋನೋ, ನನಗೂ ಆ ಕ್ರಿಮಿನಲ್ಸ್ಗೂ ಯಾವ ಸಂಬಂಧನೂ ಇಲ್ಲ. ಆಗಿದ್ಮೇಲೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಿದ್ರು? ಆ ಸಿಬಿಐ ಆಫೀಸರ್ಸ್ ನಿಮ್ಮನ್ನ ಹೋಮ್ ಮಿನಿಸ್ಟರ್ ಒಂದು ಟಾರ್ಚರ್ ಮಾಡಿದ್ರಂತಲ್ಲ, ಇದಕ್ಕೇನಂತೀರಾ? ಸಿಎಂ ಬಂದು ನಿಮ್ಮನ್ನ ಬಿಡ್ಕೊಂಡ್ ಬಂದಿರೋದ್ರಿಂದ ಕ್ರಿಮಿನಲ್ಸ್ ಜೊತೆ ನೀವು ಇನ್ವಾಲ್ವ್ ಆಗಿದಾರಂತ ಜನ ಹೇಳ್ತಿದ್ರಲ್ಲ ಸರ್. ಡೋಂಟ್ ಟಾಸ್ಕ್ ಸಿಲ್ಲಿ ಕ್ವಶನ್ಸ್. ಜನ ಹೇಳೋದೆಲ್ಲ ನಿಜ ಅನ್ಕೊಂಡ್ಬಿಟ್ರೆ ಹೇಗೆ? ಇದೆಲ್ಲ ಆಪೋಸಿಷನ್ ಪಾರ್ಟಿಯವರ ಕಿತಾಪತಿ. ಸಿಕ್ಕಿದ್ದೆ ಸಾಕು ಅಂತ ಜನರನ್ನ ಎತ್ತಿ ಕಟ್ತಾರೆ, ಪತ್ರಿಕೆ ಅವ್ರನ್ನ ಚೂ ಬಿಡ್ತಾರೆ. ನೀವೆಲ್ಲ ಅಟ್ಟಾರ ಬೆಟ್ಟ ಮಾಡ್ತೀವಿ. ಇಷ್ಟಕ್ಕೂ ಈ ಕೇಸ್ ಸಿಬಿಐಗೆ ಒಪ್ಸಿರೋದೇ ನಾನು, ಗೊತ್ತಾ? ಮಾಡಿ ತಪ್ಪನ್ನ ನೀವೇ ಯಾಕೆ ಮುಚ್ಚಿಟ್ಟಿರಬಾರ್ದು? ಶಟ್ ಅಪ್. ನಾನು ಒಬ್ಬ ರೆಸ್ಪಾನ್ಸಿಬಲ್ ಹೋಮ್ ಮಿನಿಸ್ಟರ್ ಅನ್ನೋದನ್ನ ಮರಿಬೇಕು. ಹಾಗಲ್ಲ ಸರ್. ಸರ್, ಒಂದು ನಿಮಿಷ. ನಿಮ್ಗೂ ಕ್ರಿಮಿನಲ್ಸ್ಗೂ ಲಿಂಕ್ ಇದೆ ಅಂತ ಹೇಳಿ ಜನಗಳು ತುಂಬಾ ಮಾತಾಡ್ಕೋತಾ ಇದ್ರು. ಯು ಸಿ, ನೋ ಮೋರ್ ಕ್ವಶನ್ಸ್. ಸರ್, ನನ್ನ ಮಾತು ಪ್ಲೀಸ್ ದಯವಿಟ್ಟು ಎಲ್ಲರೂ ಹೊರಟೋಗ್ತೀರಾ? ಪ್ಲೀಸ್ ದಯವಿಟ್ಟು ಹೋಗಿ ಬನ್ನಿ ಸರ್. ಹಲೋ, ಅದು ಏನಂದ್ರೆ ಮಹನೀಯರೇ ಮತ್ತು ಮಹಿಳೆಯರೇ, ಈ ವೇದಿಕೆಯನ್ನು ಅಲಂಕರಿಸಿದಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ಸ್ವಾಗತ ಕೋರುತ್ತಾ, ಕರ್ನಾಟಕದ ಜನತೆಯ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಉದ್ದೇಶಿಸಿ 2 ಹಿತವಚನಗಳನ್ನ ನುಡಿಬೇಕು ಅಂತ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ನನ್ನ ಪ್ರೀತಿಯ ಪೊಲೀಸ್ ಅಧಿಕಾರಿಗಳೇ ಹಾಗೂ ಇಲ್ಲಿ ಬಂದಿರುವ
ನನ್ನ ಬಂಧುಗಳೇ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಜನಗಳಿಗೆ ರಕ್ಷಣೆ ಕೊಡೋದ್ರಲ್ಲಿ ಹಾಗೂ ತಮ್ಮೆಲ್ಲರ ಪ್ರೀತಿ ಗಳಿಸೋದ್ರಲ್ಲಿ ಈ ದೇಶಕ್ಕೆ ಮಾದರಿಯಾಗಿರೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಇದಕ್ಕೆ ಸಾಕ್ಷಿಯಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವ್ರನ್ನ ಹತ್ಯೆ ಮಾಡಿದಂತ ಶಿವರಸನ್ ಹಾಗೂ ತಂದೂರಿ ಕೇಸಿನ ಸುಶೀಲ್ ಶರ್ಮಾ ಇವ್ರನ್ನ ಹಿಡಿದಿದ್ಯಾರು? ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್. ಇದನ್ನ ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ತಾನೇ ಟ್ರೈನಿಂಗ್ ಮುಗಿಸ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಪಡೆ ಆಗ್ತಿರುವ ಯುವಕರಿಗೆ ಈ ಶುಭ ಸಂದರ್ಭದಲ್ಲಿ 2 ಮಾತಿಡೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವು ತೊಟ್ಟಿರುವ ಈ ಪವಿತ್ರವಾದ ಖಾಕಿ ಬಟ್ಟೆ ಕಾನೂನು ಹಾಗೂ ಜನಗಳ ರಕ್ಷಣೆಗೆ ಮೀಸಲಾಗಿರುವಂತದ್ದು. ಈ ಹಿಂದೆ ಇದನ್ನು ಯಾರು ಪಾಲಿಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಬರೀ ಮಂತ್ರಿಗಳಾಗದೆ ತಮ್ಮೆಲ್ಲರ ಸ್ನೇಹಿತನಾಗಿ, ಯೋಧನಾಗಿ, ನನ್ನ ತಮ್ಮನಾಗಿ ತಮ್ಮ ಎಲ್ಲಾ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡ್ ಬಂದಿದ್ದಾರೆ. ಇನ್ ಮುಂದೆ ಕೂಡ ತಮ್ಮ ಇಲಾಖೆಯಿಂದ ಅವ್ರಿಗೆಲ್ಲ ಸಹಕಾರ ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೀನಿ. ತಾವೆಲ್ಲ ತೊಟ್ಟಿರುವ ಈ ಪವಿತ್ರವಾದ ಕಾಕಿ ಬಟ್ಟೆ ಕಾನೂನು ಹಾಗೂ ಜನಗಳ ರಕ್ಷಣೆಗೆ ಮೀಸಲಾಗಿರುವಂತದ್ದು. ಮುಖ್ಯವಾಗಿ ನಿಮ್ಮ ದಕ್ಷತೆ ನಿಮ್ಮ ಉಸಿರಾಗಿರ್ಲಿ, ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಜೀವನಾಡಿಯಾಗಿರ್ಲಿ. ನೀವಿರೋ ಪ್ರತಿ ಒಂದು ಹೆಜ್ಜೆನು ಇಲಾಖೆ ಘನತೆ ಗೌರವ ಹೆಚ್ಚಾಗ್ಲಿ ಅಂತ ನಾನು ಆಶಿಸ್ತೀನಿ ಅಂತ ಹೇಳಿ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಥ್ಯಾಂಕ್ ಯು. ಈಗ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ತಮ್ಮನ್ನುದ್ದೇಶಿಸಿ 2 ಮಾತುಗಳನ್ನಾಡ್ತಾರೆ. ಪ್ರಿಯ ಬಾಂಧವರೇ, ನಮ್ಮ ಸಮಾಜವನ್ನು ಕಾಪಾಡೋಕೆ ತಮ್ಮ ಜೀವನನೇ ಪಣವಾಗಿಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಈಗಾಗಲೇ ಮುಖ್ಯಮಂತ್ರಿಗಳು ಎಲ್ಲಾನು ಹೇಳಿದ್ದಾರೆ. ಅವರನ್ನ ಮೀರಿ ಹಿತವಚನ ಹೇಳೋಷ್ಟು ಬುದ್ಧಿವಂತ ನಾನಲ್ಲ. ಅವ್ರು ಹೇಳಿದ್ರು ಯಥಾ ರಾಜ ತಥಾ ಪ್ರಜಾ ಅಂತ. ಆದ್ರೆ ತಮ್ಮ ನಡೆ ನುಡಿನ ತಾವು ಹಾಕಿರೋ ಬಟ್ಟೆ ಅಷ್ಟೇ ಶುಭ್ರವಾಗಿರೋದ್ರಿಂದ ಸಮಾಜನೂ ಶುದ್ಧವಾಗಿದೆ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಅವರು ಜನರ ದೃಷ್ಟಿಯಲ್ಲಿ ನಾಯಕರಾಗಿರಬಹುದು, ಮಂತ್ರಿಮಂಡಲದಲ್ಲಿ ಮುಖ್ಯಮಂತ್ರಿಗಳಾಗಿರಬಹುದು. ಆದ್ರೆ ನನಗೆ ಕೈ ಹಿಡಿದು ನಡೆಸೋ ನನ್ನ ತಾಯಿ. ಅವ್ರಿಗೆ ಆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತಾ ಇದ್ದೀನಿ. ಒಂದು ವೇಳೆ ಅವ್ರಿಗೇನಾದ್ರೂ ಆಯುಷ್ ಕಡಿಮೆ ಇದ್ರೆ ನಾನು ನನ್ನ ಆಯುಷನ್ನ ಕೊಡೋಕೆ ಸಿದ್ಧವಾಗಿದ್ದೀನಿ. ಇದು ಬರೀ ಮಾತಲ್ಲ, ನಿಮ್ಮೆಲ್ಲರ ಮೇಲೆ ಆಣೆ. ಜೈ ಕರ್ನಾಟಕ ಮಾತೆ. ಬನ್ನಿ ಮೇಡಮ್. ಅರೆ ಓಕೆ, ನಿಮ್ಗೇನು ಆಗ್ಲಿಲ್ವಲ್ಲ? ಬನ್ನಿ ಸರ್. ಮೇಡಮ್ ಕಾಪಾಡಿ. ಮೇಡಮ್ ನನ್ನ ಪ್ರಾಣದ ಬಗ್ಗೆ ಯೋಚನೆ ಮಾಡಬೇಡಿ. ಅಮ್ಮನ್ ಕಾಪಾಡಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಬನ್ನಿ ಕಮಿಷನರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಟೆಲ್ ಮಿ ವಾಟ್ ನ್ಯೂಸ್. ಮಿಸ್ಟರ್ ಶ್ರೀಧರ್, ನಿಮ್ಮ ಹುಚ್ಚುತನ ಮಿತಿ ಮೀರಿತು. For more updates, like, comment, subscribe to our channel.